ಕಾಲದಲ್ಲಿ ಲಂಡನ್ ಅಲ್ಲಿ ಒಂದು ಮುದ್ದಾದ ಫ್ಯಾಮಿಲಿ ಇತ್ತು. ಆ ಫ್ಯಾಮಿಲಿಯಲ್ಲಿ ತಂದೆ ತಾಯಿ ಮತ್ತೆ ಅವ್ರಿಗೆ 3 ಮಕ್ಕಳಿದ್ರು. ಮೈಕಲ್, ಜಾನ್ ಮತ್ತೆ ಇವರೆಲ್ಲರಿಗಿಂತ ದೊಡ್ಡ ಮಗಳು ವೆಂಡಿ. ಅವಳು ನೋಡೋಕೆ ತುಂಬಾನೇ ಮುದ್ದಾಗಿದ್ಲು. ತನ್ನ ತಮ್ಮಂದನ್ನ ತುಂಬಾನೇ ಪ್ರೀತಿಯಿಂದ ನೋಡ್ಕೊತಾ ಇದ್ಲು. ಅವರು ಮನೆಯಲ್ಲಿ ಮಕ್ಕಳಿಗೋಸ್ಕರ ನ್ಯಾನಿನ ಸಾಕಿದ್ರು. ನ್ಯಾನಿ ಬೇರೆ ಯಾರು ಅಲ್ಲ, ಒಂದು ಪುಟ್ಟ ನಾಯಿ ಮರಿ. ಅದ್ರ ಹೆಸರು ನಾನಾ. ಇವಾಗ ಇಲ್ಲಿ ಪೀಟರ್ ಪ್ಯಾನ್ ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಪೀಟರ್ ಪ್ಯಾನ್, ಕ್ಯಾಪ್ಟನ್ ಹಗ್. ಮಾರನೇ ದಿನ ಮಿಸ್ಟರ್ ಮತ್ತೆ ಮಿಸಸ್ ಡಾರ್ಲಿಂಗ್ ಅವರು ಒಂದು ಪಾರ್ಟಿಗೆ ಹೋಗಕ್ಕೆ ಸಿದ್ಧವಾಗ್ತಾ ಇದ್ರು. ಜಾನ್, ಮೈಕಲ್, ವೆಂಡಿ ನಾವು ಹೊರಡ್ತಾ ಇದೀವಿ. ಎಲ್ಲ ಮಕ್ಕಳು ಕೆಳಗ್ ಬಂದ್ರು. ತಾಯಿ ಅವರೆಲ್ರನ್ನು ತಪ್ಕೊಂಡ್ರು. ಮಕ್ಕಳು ಅವ್ರ ರೂಮ್ಗೆ ಹೋಗಿ ಮಲ್ಕೊಂಡ್ರು. ಸ್ವಲ್ಪ ಹೊತ್ತಿನ ನಂತರ ಒಂದು ಬೆಳಕು ಅವ್ರ ಮನೆ ಮೇಲ್ ಬಿತ್ತು. ಪೀಟರ್ ಪ್ಯಾನ್ ಮತ್ತೆ ಟಿಂಕರ್ ಮನೆಗ್ ವಾಪಸ್ ಬಂದ್ರು. ಪೀಟರ್ ಪ್ಯಾನ್ ಮೆಲ್ಲಿಗೆ ಕಿಟಕಿನ ತೆಗೆದು ಮನೆ ಒಳಗಡೆ ಬಂದ. ಟಿಂಕರ್ ಬೆಲ್ ಮನೆ ಪೂರ್ತಿ ಹಾರಾಡೋಕೆ ಶುರು ಮಾಡ್ತು. ಶಬ್ದ ಮಾಡ್ತಾ ವಸ್ತುಗಳನ್ನೆಲ್ಲ ಬೀಳಿಸ್ತಾ ಇತ್ತು. ಶಬ್ದ ಮಾಡ್ಬೇಡ, ಅವ್ರು ಇಟ್ಬಿಡ್ತಾರೆ. ಟಿಂಕರ್ ಬೆಲ್ ಡ್ರಾವರ್ನ ಓಪನ್ ಮಾಡ್ತು. ಪೀಟರ್ ಪ್ಯಾನ್ ನೆರಳು ಅಲ್ಲಿ ಮರೆಯಾಗಿತ್ತು. ಪೀಟರ್ ನೆರಳನ್ನ ಹಿಡ್ಕೊಂಡ. ಮತ್ತೆ ಕಟ್ತೀನಿರು. ಪೀಟರ್ ತನ್ನ ನೆರಳನ್ನ ಹಿಡ್ಕೊಳ್ಳೋದಕ್ಕೆ ಎಲ್ಲಾ ತರ ಪ್ರಯತ್ನ ಮಾಡ್ದ, ಆದ್ರೆ ವಿಫಲನಾದ. ಅಲ್ಲಾಡ್ಬೇಡ. ಅಷ್ಟರಲ್ಲಿ ವೆಂಡಿ ಎದ್ದು ತನ್ನ ಬಾಯಿ ತೆರೆದು ಪೀಟರ್ ಪ್ಯಾನ್ ನ ನೋಡ್ತಾ ಇದ್ಲು. ಓ ಇಲ್ಲ. ನೀನ್ ಯಾರು? ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ನಾನು ಪೀಟರ್ ಪ್ಯಾನ್. ನನ್ನ ನೆರಳನ್ನ ಕಟ್ಟಾಕಕ್ ನೋಡ್ತಾ ಇದೀನಿ. ನಾನು ಕೊಡು, ನಾನ್ ಮಾಡ್ತೀನಿ. ಸೂಜಿ ಮತ್ತು ದಾರದಿಂದ ವೆಂಡಿ ಹೊಲಿಯೋಕೆ ಶುರು ಮಾಡಿದ್ಲು. ಹೀಗೆ ಹೊಲಿತಿರುವಾಗ ಪೀಟರ್ ಪ್ಯಾನ್ ಅವಳಿಗೆ ನೆವರ್ಲ್ಯಾಂಡ್ ಬಗ್ಗೆ ಹೇಳೋಕ್ ಶುರು ಮಾಡ್ದ. ಕಳ್ದೋಗಿರೋ ಹುಡುಗರ ಜೊತೆ ಅವನು ನೆವರ್ಲ್ಯಾಂಡ್ ಅಲ್ಲಿ ವಾಸಿಸ್ತಾ ಇದ್ದ. ಆ ಹುಡುಗರಿಗೆಲ್ಲ ಇವನೇ ಕ್ಯಾಪ್ಟನ್ ಆಗಿದ್ದ. ಆ ಹುಡುಗರ ಕತೆ ಎಲ್ಲ ವೆಂಡಿಗೆ ವಿವರಿಸ್ದ. ಟಿಂಕರ್ ಬೆಲ್ ಈ ಹೊಸ ಸ್ನೇಹನ ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡ್ಲು. ವಾವ್, ಎಂತ ಅದ್ಭುತವಾದ ಜೀವನ ನಿಂದು. ನೀನು ನನ್ ಜೊತೆಲ್ ಬರ್ತೀಯಾ? ನಾನ್ ಬರ್ಬೋದಾ? ನನ್ ತಮ್ಮಂದ್ರು ನನ್ ಜೊತೆ ಬರ್ಬೋದಾ? ಸರಿ, ಯಾಕಾಗ್ಬಾರ್ದು. ನೀನು ಅಲ್ಲಿ ಹುಡುಗಿರ್ಗೆ ತಾಯಿ ಆಗ್ಬೋದು. ಎಲ್ರಿಗೂ ಕತೆಗಳನ್ನ ಹೇಳ್ಬೋದು. ಇದ್ ಮುಗೀತು. ಇವಾಗ ನಿನ್ ನೆರಳು ನಿನ್ ಬಿಟ್ಟು ಎಲ್ಲೂ ಹೋಗಲ್ಲ. ನಾನೀಗ ಜಾನ್ ಮತ್ತೆ ಮೈಕಲ್ ಎಬ್ಬರಿಸ್ತೀನಿ. ಧನ್ಯವಾದ ವೆಂಡಿ. ಪೀಟರ್ ವೆಂಡಿಗೋಸ್ಕರ ಒಂದು ವಾಲ್ನಟ್ ಪೆನ್ನನ್ನ ಉಡುಗೊರೆಯಾಗಿ ಕೊಟ್ಟ. ವೆಂಡಿ ಜಾನ್ ಮತ್ತೆ ಮೈಕಲ್ನ ಪೀಟರ್ಗೆ ಪರಿಚಯಿಸಿದ್ಲು. ಅಣ್ಣ ತಮ್ಮಂದರಿಬ್ರು ಪೀಟರ್ ಪ್ಯಾನ್ ನೋಡಿ ಖುಷಿ ಪಟ್ರು. ಬನ್ನಿ ಎಲ್ರು ಈಗ ಹಾರೋಣ. ತುಂಬಾ ದೂರ ಪ್ರಯಾಣಿಸ್ಬೇಕು. ಆದ್ರೆ ನಾವ್ ಹಾರಕ್ಕಾಗಲ್ಲ. ತುಂಬಾ ಸುಲಭ. ನೀವು ನಿಮ್ ತಲೆನ ನಂಬೇಕು ಮೊದ್ಲು. ಹಾಗೆ ಸ್ವಲ್ಪ ಪ್ರಯತ್ನ ಮಾಡಿದ್ರೆ ಸಾಕು. ಬಾಯ್ಲಿ ಟಿಂಕ್. ಮಾಡೋಕೆ ಇಷ್ಟಾನೇ ಇರ್ಲಿಲ್ಲ. ಆದ್ರೂ ಟಿಂಕರ್ ಬೆಲ್ ಅವ್ರ ಮೇಲೆ ಪಿಕ್ಸಿ ಡಸ್ಟ್ ನ ಉದುರಿಸಿದ್ಲು. ಹಾರೋದಕ್ ರೆಡಿನಾ? ಹೌದು. ಸರಿ, ಹಾಗಾದ್ರೆ ಬನ್ನಿ ಹೋಗೋಣ. ಹೀಗೆ ಅವರು ಹಾರೋಕ್ ಶುರು ಮಾಡಿದ್ರು. ಹೀಗೆ ಸಾಗುವಾಗ ಅವರು ಲಂಡನ್ ಬ್ರಿಡ್ಜ್ ಮತ್ತೆ ಕ್ಲಾಕ್ ಟವರ್ ನ ದಾಟಿದ್ರು. ಹೀಗೆ ಹಾರ್ತಾ ಹಾರ್ತಾ ಮೋಡನು ದಾಟಿದ್ರು. ಬೆಳಿಗ್ಗೆ ಸೂರ್ಯೋದಯ ಆಗೋಷ್ಟರಲ್ಲಿ ಅವರು ಜಗತ್ತಿನ ಅತ್ಯಂತ ದೊಡ್ಡ ಕಟ್ಟಡನ ನೋಡಿದ್ರು. ಸ್ವಲ್ಪ ದೂರ ಹೋದ್ಮೇಲೆ ಅವರು ನೆವರ್ಲ್ಯಾಂಡ್ ತಲುಪಿದ್ರು. ಮೋಡಗಳ ಮೇಲೆ ನಿಂತ್ರು. ನೋಡ್ತಾ ನೋಡ್ತಾ ಬೆರಗಾದ್ರು. ಇದು ತುಂಬಾ ಅದ್ಭುತವಾಗಿದೆ. ನೋಡಿ, ಅಲ್ಲಿ ಮತ್ಸ್ಯಕನ್ಯರು ಕಾಣಿಸ್ತಾ ಇದಾರೆ. ಹೇ ಪೀಟರ್, ಆ ಹೊಗೆ ಎಲ್ಲಿಂದ ಬರ್ತಿದೆ? ಅದು ರೆಡ್ ಇಂಡಿಯನ್ ಕ್ಯಾಂಪ್. ಮತ್ತೆ ನೀವ್ ಯಾರು ಶಿಪ್ ಜಾಲಿ ರಾಜರ್ ಬಗ್ಗೆ ತಿರಸ್ಕರಿಸಬಾರ್ದು. ಅಲ್ಲಿ ಕ್ಯಾಪ್ಟನ್ ಜೇಮ್ಸ್ ವಾಸಿಸ್ತಾ ಇರ್ತಾರೆ. ಪೈರೇಟ್ ಗಳಲ್ಲಿ ಹುಕ್ಕೆ ದೊಡ್ಡವನು, ಆದ್ರೆ ಅವನ್ಗೆ ಮೊಸಳೆ ಕಂಡ್ರೆ ಭಯ. ಯಾಕೆ? ಒಂದ್ಸಲ ಅವನ್ ಜೊತೆ ಜಗಳ ಆಡ್ತಿರ್ಬೇಕಾದ್ರೆ ನನ್ ಕತ್ತಿಯಿಂದ ಅವನ್ ಕೈ ಕತ್ತರಿಸ್ಬಿಟ್ಟೆ. ಆ ಮೊಸಳೆ ಆ ಹುಕ್ಕೈನ ಕಚ್ಚಿತು. ಆಗ ಅದಕ್ಕೆ ತುಂಬಾ ರುಚಿ ಅನ್ಸ್ತು. ಅದಕ್ಕೆ ಅವನನ್ನೇ ಹಿಂಬಲಿಸ್ತಾ ಇದೆ. ಇನ್ನೊಂದು ಅದೃಷ್ಟ ಏನು ಅಂದ್ರೆ ಆ ಕೈ ಜೊತೆ ಇದ್ದ ಗಡಿಯಾರನ್ನು ಮೊಸಳೆ ತಿನ್ಬಿಡ್ತು. ಅದಕ್ಕೆ ಒಂದ್ ವೇಳೆ ಮೊಸಳೆ ಹತ್ರ ಬಂದಾಗ ಟಿಕ್ ಟಾಕ್ ಅಂತ ಶಬ್ದ ಬರಕ್ ಶುರು ಮಾಡುತ್ತೆ. ಅಷ್ಟರಲ್ಲಿ ಒಬ್ಬ ಪೈರೇಟ್ ಅವರೆಲ್ಲರನ್ನು ಒಂದು ದುರ್ಬಿನಿಂದ ನೋಡ್ದ. ಕ್ಯಾಪ್ಟನ್, ನಾನು ಪೀಟರ್ ಪ್ಯಾನ್ ಮತ್ತೆ ಅವ್ರ ಹುಡುಗರನ್ನ ನೋಡ್ದೆ. ಕ್ಯಾಪ್ಟನ್ ಹೋಗಿ ಡೆಕ್ಕಿಗೆ ಬಂದ. ಖಚಿತ ಮಾಡ್ಕೊಳಕ್ಕೆ ದುರ್ಬಿನ್ನ ಕಿತ್ಕೊಂಡ. ಕ್ಯಾನ್ ಅನ್ನ ತಯಾರು ಮಾಡಿ, ಪೀಟರ್ ಮೇಲೆ ಗುರಿ ಮಾಡಿ ದಾಳಿ ಮಾಡಿ. ಈ ಸಲ ನಾನು ಅವನ್ನ ಜೀವಂತವಾಗಿ ಹೋಗೋದಿಕ್ ಬಿಡಲ್ಲ.
ಅಲ್ಲಿ ನೋಡು ಬಾಲ್ ಇದೆ, ಅದ್ರ ಜೊತೆ ಆಟ ಆಡೋಣ. ಅದು ಬಾಲ್ ಅಲ್ಲ, ಕ್ಯಾನನ್ ಬಾಲ್. ಬೇರೆ ಆಗೋಣ. ಟಿಂಕ್, ಮಕ್ಕಳನ್ನ ಹುಷಾರ ಜಾಗಕ್ಕೆ ಕರ್ಕೊಂಡು ಹೋಗು. ಹುಕ್ನ ನಾನ್ ನೋಡ್ಕೋತೀನಿ. ಟಿಂಕರ್ಬೆಲ್ ಈ ಸಮಯನ ಬಳಸ್ಕೊಂಡು ವೆಂಡಿನ ಓಡಿಸೋ ಪ್ರಯತ್ನ ಮಾಡ್ತಾಳೆ. ಓ ವೆಂಡಿ, ನೀನ್ ಇಲ್ಲೇ ಇರು, ನಾನ್ ಬೇಗ ಬರ್ತೀನಿ. ಸರಿ, ಆದ್ರೆ ಹುಷಾರು. ಅವಳು ಜಾನ್ ಮತ್ತೆ ಮೈಕಲ್ ಕೈ ಹಿಡಿದು ಅವರಿಬ್ಬರನ್ನು ಕರ್ಕೊಂಡು ಹೋಗಿ ದಡದ ಹತ್ರ ಬಿಟ್ಲು. ವೆಂಡಿ ಆಕಾಶದಲ್ಲಿದ್ದು ಆ ಬಾಲ್ಗಳಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ಲು. ಪೀಟರ್ ಪ್ಯಾನ್ ನೇರ ಕ್ಯಾಪ್ಟನ್ ಹುಕ್ ಹತ್ರ ಹೋದ. ಹೋಗ್, ನಿನ್ಗೆ ಇನ್ನೊಂದ್ ಕೈ ಬೇಕಾ? ಹೋಗ್ ಬಾ, ಹಿಡಿ ನನ್ನ. ಹುಕ್ ತನ್ನ ಬಂದೂಕನ್ನ ತೆಗೆದು ಪೀಟರ್ನ ಸುಡೋಕ್ ಶುರು ಮಾಡ್ದ. ಪೀಟರ್ ಪಕ್ಷಿ ತರ ಅದರಿಂದ ಸುಲಭವಾಗಿ ತಪ್ಪಿಸ್ಕೊಂಡ. ಟಿಂಕರ್ಬೆಲ್ ಅಲ್ಲಿದ್ದ ಹುಡುಗರನ್ನೆಲ್ಲ ಸಹಾಯಕ್ಕೆ ಅಂತ ಕರೆದ್ಲು. ಅಲ್ಲಿ 5 ಜನ ಹುಡುಗರಿದ್ರು. ಒಬ್ಬ ಕುಳ್ಳ, ಇನ್ನೊಬ್ಬ ಡುಮ್ಮ, ಸಣ್ಣ, ಗುಂಗ್ರು, ಇನ್ನಿಬ್ರು ಅವಳ ಜೋಡಿ ಹುಡುಗರಿದ್ರು. ಹುಡುಗರೇ, ಪೀಟರ್ ಆ ವೆಂಡಿನ ಸಾಯಿಸು ಅಂತ ಹೇಳ್ದ. ನಾವು ಪೀಟರ್ ಆದೇಶನ ಪಾಲಿಸ್ಬೇಕು. ಪಕ್ಷಿ ಮೇಲೆ ಗುರಿ ಇಡಿ. ಎಲ್ರೂ ತಮ್ಮ ಬಿಲ್ಲು ಬಾಣನ ತೆಗೆದು ವೆಂಡಿಗೆ ಗುರಿ ಮಾಡಿದ್ರು. ವೆಂಡಿ ಎಲ್ರನ್ನು ಹುಡುಕೋಕೆ ತುಂಬಾನೇ ಕಷ್ಟ ಪಡ್ತಾ ಇದ್ಲು. ಪೀಟರ್ ಪ್ಯಾನ್, ಜಾನ್, ಮೈಕಲ್, ಟಿಂಕರ್ಬೆಲ್, ಎಲ್ಲಿದ್ರ ನೀವೆಲ್ಲ? ಡುಮ್ಮ ಹೊಡೆದ ಬಿಲ್ಲಿನಿಂದ ಅದು ವೆಂಡಿ ಎದೆಗೆ ನಾಟ್ತು. ಅಲ್ಲಿಂದ ವೆಂಡಿ ಮರಗಳ ಮಧ್ಯೆ ಬಿದ್ಲು. ಎಲ್ಲ ಹುಡುಗರು ಅವಳನ್ನ ನೋಡಕ್ಕೆ ಮುಂದಾದ್ರು. ಟಿಂಕರ್ಬೆಲ್ ಕೂಡ ಜೊತೆಗೆ ಬಂದ್ಲು. ಹೇಳಿ ಪೀಟರ್ ಪ್ಯಾನ್, ದಡದತ್ರ ಬಾ. ಸರಿ, ಹಾಗಾದ್ರೆ ನೀನ್ ಹೇಳ್ತಿ ಅಂದ್ರೆ ಬರ್ತೀನಿ. ಪೀಟರ್ ಪ್ಯಾನ್ ತನ್ನ ಕತ್ತಿನ ಹಿಡ್ಕೊಂಡು ನೆಲದ ಮೇಲೆ ಎಗರ್ದ. ಇಬ್ರು ಕತ್ತಿ ವರಸೆನ ಶುರು ಮಾಡಿದ್ರು. ಟಿಕ್ ಟಾಕ್, ಟಿಕ್ ಟಾಕ್, ಟಿಕ್ ಟಾಕ್. ಆ ಗಡಿಯಾರದ ಶಬ್ದ ಕ್ಯಾಪ್ಟನ್ ಹುಕ್ಗೆ ತೊಂದರೆ ಮಾಡ್ತು. ಆ ಹಸ್ವೆಂದಿರೋ ಮೊಸಳೆ ಕ್ಯಾಪ್ಟನ್ ಹುಕ್ಕನ ಹುಡ್ಕೊಂಡ್ ಬಂತು. ಕ್ಯಾಪ್ಟನ್ ಹುಕ್ ಹೆದರ್ಕೊಂಡು ಹಡಗಿನ ಕಡೆ ಓಡೋಕೆ ಶುರು ಮಾಡ್ದ. ನಾಡ ಅಳೋ ಹುಡುಗಿ. ಸುಂದರವಾದ ಹುಡುಗಿ. ಟಿಂಕರ್ ಅವ್ರನ್ನ ಕೊಲೆ ಮಾಡಂತ ಯಾಕೆ ಹೇಳ್ದೆ? ಪೀಟರ್ ಪ್ಯಾನ್ ಆ ಜಾಗಕ್ಕೆ ಜಾನ್ ಮತ್ತೆ ಮೈಕಲ್ ಜೊತೆ ಬಂದ. ಏನಾಯ್ತು ಇವಳಿಗೆ? ಯಾರು ಇದನ್ ಮಾಡಿದ್ದು? ಟಿಂಕರ್ ಹೆದರ್ಕೊಂಡು ಮರದೊಳಗಡೆ ಬಚ್ಚಿಟ್ಕೊಳಕ್ ಹೋದ್ಲು. ಟಿಂಕರ್ ಬೆಲ್ಲು ನೀನ್ ಹೇಳ್ದೆ ಅಂತ ಪಕ್ಷಿನ ಸಾಯ್ಸಕ್ ಹೇಳಿದ್ಲು, ಅದ್ರೊಳು ಹುಡುಗಿ. ಟಿಂಕರ್, ಎಲ್ಲಿದೆ ನೀನು? ಅಲ್ಲೇ ಇರೋ. ಇನ್ಯಾವತ್ತೂ ನಿನ್ ಮುಖ ತೋರಿಸ್ಬೇಡ ನನ್ಗೆ. ವೆಂಡಿ, ಏನಾಯ್ತು ನಿನ್ಗೆ? ಕಣ್ ತೆಗಿ. ಪೀಟರ್ ಅವಳ ಎದೆಯಿಂದ ಬಾಣನ ತೆಗೆದ. ಹಾಗೆ ಬಾಣದಲ್ಲಿ ರಕ್ತದ ಕಲೆ ಇಲ್ದೇ ಇರೋದನ್ನ ಗಮನಿಸಿದ. ಅವನು ಕೊಟ್ಟಂತಹ ಪೆಂಡೆಂಟ್ ಉಡುಗೊರೆಗೆ ಅದು ತಾಕಿತ್ತು. ವೆಂಡಿ ನಿಧಾನವಾಗಿ ಅವಳ ಕಣ್ಣನ್ನ ತೆರೆದ್ಲು. ಪೀಟರ್, ನಾನ್ ನಿನ್ನ ಹುಡುಕ್ತಾ ಇದ್ದೆ. ನಾನಿಲ್ಲಿ ನಿನ್ ಜೊತೆಲೇ ಇದ್ದೀನಿ. ಬಾ, ಮನೆ ಒಳಗೋಗೋಣ. ನೀನ್ ಯಾಕೆ ನಮ್ಗೆಲ್ಲ ಕತೆಗಳನ್ನ ಹೇಳ್ಬಾರ್ದು? ಸರಿ, ಆಯ್ತು. ನಾನ್ ನಿಮ್ಗೆಲ್ಲ ಇವತ್ತು ಸಿಂಡ್ರೆಲ್ಲ ಕತೆ ಹೇಳ್ತೀನಿ. ಮಾರನೇ ದಿನ ಅವರೆಲ್ಲರೂ ಮತ್ಸ್ಯಕನ್ಯೆ ಇರುವಂತ ಜಾಗ ನೋಡಕ್ ಹೋದ್ರು. ಆ ಸುಂದರವಾಗಿರೋ ಮತ್ಸ್ಯಕನ್ಯರು ಪೀಟರ್ನ ಸ್ನೇಹಿತರಾಗಿದ್ರು. ಇದ್ದಕ್ಕಿದ್ದಾಗೆ ಒಬ್ಬ ಹುಡುಗ ಕಿರ್ಚ್ದ. ಪೈರೇಟ್ಗಳೇ, ಕವರ್ ತಗೊಳ್ಳಿ. ಎಲ್ರು ಕಲ್ಲಿನ ಹಿಂದೆ ಬಚ್ಚಿಟ್ಕೊಂಡ್ರು. ಪೀಟರ್ ಮತ್ತೆ ವೆಂಡಿ ಗಮನಿಸಿದೇನು ಅಂದ್ರೆ ಟೈಗ್ರಸ್ ಲಿಲಿನ ಪೈರೇಟ್ಸ್ ಅವರು ಕಟ್ ಹಾಕಿದ್ರು. ಅವಳು ಭಾರತದ ರಾಣಿ. ಅವಳನ್ನ ಅವರು ಒಂದು ಮರಕ್ಕೆ ಕಟ್ ಹಾಕಿದ್ರು. ಓ ಇಲ್ಲ, ಟೈಗ್ರಸ್ ಲಿಲ್ಲಿ, ನಾನು ಇವಳನ್ನ ಕಾಪಾಡ್ಬೇಕು. ಪೀಟರ್ ಕ್ಯಾಪ್ಟನ್ ಹುಕ್ ಧ್ವನಿಯಲ್ಲಿ ಮಾತಾಡೋಕೆ ಆರಂಭಿಸ್ದ. ಅವಳ ಬಿಡಿ. ಆದ್ರೆ ಕ್ಯಾಪ್ಟನ್, ನೀವೇ ಅವಳನ್ನ ಇಲ್ಲಿ ಕಟ್ ಹಾಕೋದಕ್ಕೆ ಹೇಳಿದ್ರಿ. ಅವಳನ್ನ ಹೋಗಕ್ ಬಿಡು ಮೂರ್ಖ. ಪೀಟರ್ ಪ್ಯಾನ್ ನ ಹಿಡಿಯೋದಕ್ಕೆ ಇದು ನನ್ನ ಹೊಸ ಉಪಾಯ. ಹಾಗೆ ಆಗ್ಲಿ ಕ್ಯಾಪ್ಟನ್. ಪೈರೇಟ್ಸ್ ಟೈಗರ್ ಲಿಲಿನ ಬಿಡುಗಡೆ ಮಾಡಿದ್ರು. ಅವಳು ಭಾರತದ ಕ್ಯಾಂಪ್ಗೆ ಓಡೋಕೆ ಶುರು ಮಾಡಿದ್ಲು. ಅಲ್ಲೇನ್ ನಡೀತು ಅಂತ ಕ್ಯಾಪ್ಟನ್ ಹುಕ್ ಗೊತ್ತಾಯ್ತು. ಪೀಟರ್ ಅವನ್ ಧ್ವನಿನ ಅನುಸರಿಸಿದಾನೆ ಅಂತ ಹುಕ್ಗೆ ತುಂಬಾನೇ ಕೋಪ ಬಂತು. ಸಾಕಿನ್ನ, ನಾನು ಪೀಟರ್ ಪ್ಯಾನ್ಗೆ ಪಾಠ ಕಲಿಸ್ತೀನಿ. ಬರ್ತಿದ್ದೀನಿ, ಇರು ಪೀಟರ್ ಪ್ಯಾನ್. ಆವತ್ ರಾತ್ರಿ ವೆಂಡಿ 3 ಹುಡುಗರ ಕತೆನ ಆ ಹುಡುಗರಿಗೆ ಹೇಳೋಕ್ ಶುರು ಮಾಡಿದ್ಲು. ಅವರು ಅವ್ರ ತಂದೆ ತಾಯಿನ ಬಿಟ್ಟು ನೆವರ್ಲ್ಯಾಂಡ್ ಬಂದ್ರು. ಅವ್ರ ತಂದೆ ತಾಯಿ ಅವ್ರ ಮಕ್ಳನ್ನ ತುಂಬಾನೇ ಮಿಸ್ ಮಾಡ್ಕೊಂಡಿದ್ರು. ಆ ಮಕ್ಳಿಗೆ ನೆವರ್ಲ್ಯಾಂಡ್ ತುಂಬಾನೇ ಇಷ್ಟ ಆಯ್ತು. ಆದ್ರೆ ಅವ್ರ ಮನೇನ ಮರ್ತಿಲ್ಲ. ಇದು ನಮ್ಮೂರ್ ಜನರ ಕತೆ ಅನ್ಸ್ತಿಲ್ವಾ? ಹಾ ಹೌದು, ಇದು ನಮ್ಮೂರ್ ಜನರ ಕತೆನೆ. ತಂದೆ ತಾಯಿ ಕೆಲವೊಂದ್ಸಲ ಅವ್ರ ಮಕ್ಕಳನ್ನ ಮರೀತಾರೆ. ಆ ಜಾಗಕ್ಕೆ ಬೇರೆ ಮಕ್ಕಳು ಬರ್ತಾರೆ. ನಮ್ ತಂದೆ ತಾಯಿ ನಮ್ಗೋಸ್ಕರ ಕಾಯ್ತಾ ಇರ್ಬೋದು. ನಾವ್ ನಮ್ ಮನೆಗ್ ಹೋಗ್ಬೇಕು. ನಾವ್ ನಾಳೆ ಬೆಳಗ್ಗೆ ಬಿಡ್ತೀವಿ ಇಲ್ಲಿಂದ. ಆದ್ರೆ ಕತೆಗಳನ್ನ ಯಾರು ಹೇಳ್ತಾರೆ? ನೀವೆಲ್ರೂ ಯಾಕೆ ನಮ್ ಜೊತೆ ಬರ್ಬಾರ್ದು? ನೀವು ನಮ್ ಜೊತೆಲೇ ಇರ್ಬೋದು. ನಮ್ಗೂ ಪರಿವಾರ ಸಿಗುತ್ತಾ? ನೀನ್ ನಮ್
ಜೊತೆ ಬರಲ್ವಾ? ನೀವೆಲ್ಲ ಬೇಗ ಬೆಳ್ದ್ ಬಿಡ್ತೀರಾ. ನಾನು ಇನ್ನೂ ಹುಡುಗನಾಗಿರ್ಬೇಕು. ದೊಡ್ಡೋರ್ ಹೇಳ್ದಾಗ ಮಾಡೋದಕ್ಕೆ ನನ್ಗೆ ಇಷ್ಟನೇ ಇಲ್ಲ. ಪೀಟರ್ ಪ್ಯಾನ್ ತುಂಬಾನೇ ಬೇಜಾರಾಗ್ತಾ ಇತ್ತು, ತನ್ನ ಎಲ್ಲ ಸ್ನೇಹಿತರು ಹೋಗ್ತಾ ಇದಾರೆ ಅಂತ. ಆಮೇಲೆ ಅವನು ಒಂಟಿಯಾಗಿ ಹೋಗ್ತಾನೆ. ಬೆಳಿಗ್ಗೆ ಆಗಿದ ತಕ್ಷಣ ಮಕ್ಳೆಲ್ಲ ಮನೆ ಬಿಟ್ರು. ಇವರೆಲ್ಲ ಹೊರಡೋದನ್ನ ನೋಡಕ್ಕೆ ಪೀಟರ್ ಆಚೆನೆ ಬರ್ಲಿಲ್ಲ. ಕ್ಯಾಪ್ಟನ್ ಹುಕ್ ಪೈರೇಟ್ಸ್ ಎಲ್ಲ ಮರೆಯಾಗಿದ್ರು. ಎಲ್ಲ ಮಕ್ಕಳ ಮೇಲೆ ಬಲೆ ಬೀಸಿ ಅವರು ಹಡಗಿನೊಳಗೆ ಕರ್ಕೊಂಡು ಹೋದ್ರು. ಟಿಂಕರ್ಬೆಲ್ ಇದನ್ನೆಲ್ಲ ಮರದ ಮೇಲಿಂದ ನೋಡ್ತಾ ಇದ್ಲು. ಓ ದೇವ್ರಿ, ಪೀಟರ್ ಪ್ಯಾನ್ ಎಲ್ಲಿ? ನಾನು ಅವನಿಗೆ ಇದನ್ನ ಹೇಳಲೇಬೇಕು. ಪೀಟರ್, ಪೀಟರ್, ಎಲ್ಲಿದ್ಯಾ ಪೀಟರ್? ಏನಾಯ್ತು ಟಿಂಕರ್? ನಡಿ ಹೋಗೋಣ. ಆ ಪೈರೇಟ್ಸ್ ಇಂದ ನಮ್ ಸ್ನೇಹಿತರನ್ನ ಕಾಪಾಡಕ್ ಹೋಗೋಣ. ಓ ಸರಿ, ಕ್ಯಾಪ್ಟನ್ ಹುಕ್ ನ ಮೊಸಳೆಗೆ ಆಹಾರ ಆಗಿ ಮಾಡ್ಬಿಡೋಣ. ಆ ಪೈರೇಟ್ಸ್ ಹಡಗಲ್ಲಿ ಮಕ್ಕಳನ್ನ ಕಟ್ಟಾಕಿದ್ರು. ನೀವೆಲ್ಲ ಮೊಸಳೆಗೆ ವಿಶೇಷವಾದ ಆಹಾರ ಆಗಿರ್ತೀರಾ, ಮತ್ತೆ ಅವಳು ಶಾಶ್ವತವಾಗಿ ನನ್ ಜೊತೆ ಇರ್ತಾಳೆ. ನೀನ್ ನನಗ್ ಸಿಕ್ತೆ ಹುಕ್. ಕ್ಯಾಪ್ಟನ್ ಹುಕ್ ಪೀಟರ್ ಪ್ಯಾನ್ ಜೊತೆ ಕತ್ತಿ ವರ್ಸಿನ ಶುರು ಮಾಡ್ದ. ಪೀಟರ್ ಪ್ಯಾನ್ ಹೊಡೆದಿದ್ದ ಏಟಿಗೆ ಕ್ಯಾಪ್ಟನ್ ಹುಕ್ ನೀರೊಳಗಡೆ ಬಿದ್ದ. ಬಾಯಿ ತೆರೆದು ಕ್ಯಾಪ್ಟನ್ ಹುಕ್ ನ ನುಂಗ್ಬಿಡ್ತು. ಅಲ್ಲಿಗೆ ಕ್ಯಾಪ್ಟನ್ ಹುಕ್ ಕತೆ ಮುಗೀತು. ಟಿಂಕರ್ಬೆಲ್ ಮಕ್ಕಳನ್ನೆಲ್ಲ ಕಾಪಾಡಿದ್ಲು. ಎಲ್ರು ಬಂದು ಪೀಟರ್ ಪ್ಯಾನ್ ಸುತ್ತ ನಿಂತ್ರು. ನೀನು ತುಂಬಾ ಧೈರ್ಯಶಾಲಿ ಪೀಟರ್, ಈ ಕತೆಗಳಲ್ಲಿ ಹೀರೋ ತರ. ಈಗ ನಾನು ನಿನ್ ಕತೆನ ಎಲ್ಲ ಮಕ್ಕಳಿಗೂ ಹೇಳ್ತೀನಿ. ಅದೆಲ್ಲ ಪರವಾಗಿಲ್ಲ. ಬನ್ನಿ ಈಗ ಹೊರಡಕ್ಕೆ ತಯಾರಾಗೋಣ. ಅಥವಾ ನಿಮ್ ಯೋಚನೆ ಬದಲಾಯಿಸಿದಿರಾ? ಪೀಟರ್, ದಯವಿಟ್ಟು ನೀನ್ ನಮ್ ಜೊತೆ ಬಾ. ಪೀಟರ್ ಪ್ಯಾನ್ ಆದ ನಾನು ಯಾವತ್ತಿಗೂ ಬೆಳೆಯೋದಿಲ್ಲ. ನಿಮ್ ಮನೆವರೆಗೂ ನಿಮ್ ಜೊತೆ ಬರ್ತೀನಿ. ಎಲ್ರು ಲಂಡನ್ಗೆ ವಾಪಸ್ ಆದ್ರು. ವೆಂಡಿ ತಂದೆ ತಾಯಿ ಅವ್ರ ಮಕ್ಕಳನ್ನ ನೋಡಿ ತುಂಬಾನೇ ಖುಷಿ ಪಟ್ರು. ಗಂಡ ಹೆಂಡತಿ ಇಬ್ರು ವೆಂಡಿ, ಜಾನ್ ಮತ್ತೆ ಮೈಕಲ್ ನ ತಪ್ಕೊಂಡ್ರು. ನೀವೆಲ್ರು ಒಂದಿನ ವಾಪಸ್ ಬರ್ತೀರಾ ಅಂತ ನನಗ್ ಗೊತ್ತಿತ್ತು. ನಾನು ನನ್ನ ಮಕ್ಕಳನ್ನ ತುಂಬಾ ಮಿಸ್ ಮಾಡ್ಕೊಂಡಿದ್ದೆ. ಈ ಮಕ್ಕಳೆಲ್ಲ ಯಾರು ವೆಂಡಿ? ಇವರೆಲ್ಲ ತಪ್ಪಿಸ್ಕೊಂಡಿರೋ ಮಕ್ಕಳು. ಉದ್ದ, ಡುಮ್ಮ, ಸಣ್ಣ, ಗುಂಗ್ರು ಮತ್ತೆ ಅವಳಿ ಚವಳಿ ನೆವರ್ಲ್ಯಾಂಡ್ ಇಂದ ನಮ್ ಜೊತೆ ಇರೋದಕ್ ಬಂದಿದ್ದಾರೆ. ಅವ್ರು ನಮ್ ಜೊತೆ ಇರ್ಬೋದಾ? ಖಂಡಿತವಾಗ್ಲೂ ಇರ್ಬೋದು. ಪೀಟರ್ ಕಿಟಕಿ ಮುಂದೆ ತೇಲ್ತಾ ಇದ್ದ. ಪೀಟರ್, ನಿನ್ ಮನ್ಸನ್ನ ನೀನ್ ಬದಲಾಯಿಸ್ಕೊಳಕ್ ಆಗೋದಿಲ್ವಾ? ನಾನು ನೆವರ್ಲ್ಯಾಂಡ್ ಅಲ್ಲಿ ಇರಕ್ ಹೋಗ್ತಾ ಇದೀನಿ. ಅಲ್ಲಿ ನಾನು ಬೆಳಿಬೇಕಾಗಿಲ್ಲ. ಗುಡ್ ಬೈ. ಸರಿ ಆಯ್ತು ಪೀಟರ್, ನಿನ್ನ ಮಿಸ್ ಮಾಡ್ಕೋತೀವಿ. ಗುಡ್ ಬೈ ವೆಂಡಿ. ಗುಡ್ ಬೈ ಗೆಳೆಯರೆ, ನನ್ನ ಮರಿಬೇಡಿ. ಪೀಟರ್ ಪ್ಯಾನ್ ಮತ್ತೆ ಟಿಂಕರ್ಬೆಲ್ ಎಲ್ರಿಗೂ ಗುಡ್ ಬೈ ಮಾಡ್ತಾ ನೆವರ್ಲ್ಯಾಂಡ್ಗೆ ಹಾರೋಟೋದ್ರು.